ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾರ್ಥರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಒಂದು ನೇಮಕಾತಿನ 9/1/2024ನೇ ತಾರೀಕು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದಕ್ಕೆ ಯಾವ ಥರ ಅಂದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಇದಕ್ಕೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಲ್ಲಿದ್ದಲು ಇಲಾಖೆ ನೇಮಕಾತಿ 2024. ಈ ಒಂದು ಹುದ್ದೆಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಹುದ್ದೆ ಹೆಸರು ನೋಡುವುದಾದರೆ ಸಹಾಯ ಫೋರ್ಮ್ಯಾನ್. ಒಟ್ಟು ಹುದ್ದೆಗಳು 150 ಹುದ್ದೆಗಳಿಗೆ ಖಾಲಿ ಇವೆ. ಮತ್ತು ಹುದ್ದೆಯ ವಿವರ ನೋಡುವುದಾದರೆ ಸಹಾಯಕ ಫೋರ್ಮ್ಯಾನ್ ಹುದ್ದೆಗೆ 9 ಹುದ್ದೆಗಳು ಖಾಲಿ ಇವೆ. ಇದು ENT ಅಭ್ಯರ್ಥಿ ತರಬೇತಿ. ಸಹಾಯಕ ಫೋರ್ಮ್ಯಾನ್ ಮೆಕ್ಯಾನಿಕಲ್ ತರಬೇತಿಗೆ 59 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಫೋರ್ಮ್ಯಾನ್ ಎಲೆಕ್ಟ್ರಿಕಲ್ ತರಬೇತಿಗೆ 82 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ NCL ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರಬೇಕು. ಸೊ ಈ ಒಂದು ಎಲ್ಲ ಹುದ್ದೆಗಳಿಗೆ ಡಿಪ್ಲೊಮಾ ಪದವಿ ಮುಗಿಸಿರಬೇಕಂತ ಹೇಳ್ತಿದ್ದಾರೆ. ಹುದ್ದೆ ಹೆಸರು ಮತ್ತು ವಿದ್ಯಾರ್ಹತೆಗೆ ಅಂದರೆ ಯಾವ್ಯಾವ ಹುದ್ದೆಗೆ ಯಾವ್ಯಾವ ವಿದ್ಯಾರ್ಹತೆ ಮುಗಿದಿರಬೇಕಂತ ನೋಡುವುದಾದರೆ ಸಹಾಯಕ ಫೋರ್ಮ್ಯಾನ್ ENT ತರಬೇತಿಯು ಈ ಒಂದು ಹುದ್ದೆಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮುಗಿದಿರಬೇಕು. ಮತ್ತು ಸಹಾಯಕ ಫೋರ್ಮ್ಯಾನ್ ಮೆಕ್ಯಾನಿಕಲ್ ತರಬೇತಿ ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿದಿರಬೇಕು. ಸಹಾಯಕ ಫೋರ್ಮ್ಯಾನ್ ಎಲೆಕ್ಟ್ರಿಕಲ್ ತರಬೇತಿ ಈ ಒಂದು ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಮುಗಿದಿರಬೇಕು. ವಯೋಮಿತಿ ನೋಡುವುದಾದರೆ NCL ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ 30 ವರ್ಷ ಪೂರ್ಣಗೊಳಿಸಿರಬೇಕು. ವಯೋಮಿತಿ ಸಡಿಲಿಕೆಯು ಕೊಟ್ಟಿರ್ತಾರೆ ಸ್ನೇಹಿತರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು PWD ಅರ್ಬನ್ ರೂರಲ್ ಅಭ್ಯರ್ಥಿಗಳಿಗೆ 10 ವರ್ಷ. PWD OBC ಅಭ್ಯರ್ಥಿಗಳಿಗೆ 13 ವರ್ಷ. PWD SC/ST ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅರ್ಜಿ ಶುಲ್ಕ SC/ST ESM PWD ಇಲಾಖೆಯ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಅರ್ಬನ್ ರೂರಲ್ OBC EWS ಅಭ್ಯರ್ಥಿಗಳಿಗೆ 1180 ಅರ್ಜಿ ಶುಲ್ಕ ಇರುತ್ತದೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕ ಹಾಕಬೇಕು. ವೇತನ ಅಭ್ಯರ್ಥಿಗಳಿಗೆ ಮಾಸಿಕ 47,330 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಮತ್ತು ಆಯ್ಕೆಯ ವಿಧಾನ, ಈ ಒಂದು ಹುದ್ದೆಗೆ ಆಯ್ಕೆ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ಎಕ್ಸಾಮ್ ಯಾವ ಥರ ನಡೆಸ್ತಾರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ 100 ಮಾರ್ಕ್ಸಿಗೆ ಇರುತ್ತೆ ಮತ್ತು 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಇದರಲ್ಲಿ ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ಅಂತ ಇರುತ್ತೆ. ಸೊ ಸೆಕ್ಷನ್ A ಅಲ್ಲಿ ಏನಿರುತ್ತೆ ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ಅಂದರೆ ಡಿಸಿಪ್ಲಿನ್ ರಿಲೇಟೆಡ್ ವಿತ್ 70 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಇರುತ್ತೆ. ಸೊ ಸೆಕ್ಷನ್ B ಅಲ್ಲಿ ಜನರಲ್ ನಾಲೆಡ್ಜ್, ಜನರಲ್ ಅವೇರ್ನೆಸ್, ರೀಸನಿಂಗ್, ವರ್ಬಲ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ವಿತ್ 30 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇವು ಒಂದೊಂದು ಮಾರ್ಕ್ಸಿಗೆ ಒಂದೊಂದು ಕ್ವಶನ್ ಆನ್ಸರ್ ಇರುತ್ತೆ ಮತ್ತು ಯಾವುದೇ ತಪ್ಪಾದ ಒಂದು ಆನ್ಸರ್ಗೆ ಪೆನಾಲ್ಟಿನೂ ಇರುತ್ತೆ. ಆಮೇಲೆ ಈ ಒಂದು ಸೆಲೆಕ್ಷನ್ನ ಯಾವ ಅಂದರೆ ಕಟ್ ಆಫ್ ಮಾರ್ಕ್ಸ್ ನೋಡೋದಾದರೆ 100ಕ್ಕೆ ಆಮೇಲೆ ಸೆಲೆಕ್ಷನ್ ಆದ ಅಭ್ಯರ್ಥಿಗಳನ್ನು ಮೆರಿಟ್ ಲಿಸ್ಟ್ ಮೇಲೆ ಫಸ್ಟ್ ಒಂದು ಲಿಸ್ಟ್ ಬಿಡ್ತಾರೆ. ಸೊ ಇಲ್ಲಿ ನೋಡುವುದಾದರೆ 100 ಮಾರ್ಕ್ಸಿಗೆ ಅರ್ಬನ್ ರೂರಲ್ ಆ್ಯಂಡ್ EWS ಅಭ್ಯರ್ಥಿಗಳು 50 ಮಾರ್ಕ್ಸ್, 100ಕ್ಕೆ ಮಿನಿಮಮ್ ಅಂದರೆ ಕಟ್ ಆಫ್ ಮಾರ್ಕ್ಸು 50 ಮಾರ್ಕ್ಸ್ ಇರುತ್ತೆ. ಆಮೇಲೆ SC/ST EWS ESM OBC NCL PWD ಈ ಅಭ್ಯರ್ಥಿಗಳಿಗೆ 40 ಮಾರ್ಕ್ಸ್ನ ನೀವು ತಗೊಂಡು ಪಾಸ್ ಆಗಬೇಕು. ಇದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು 15/1/2024ರಿಂದ 5/2/2024ರವರೆಗೆ NCL ಅಧಿಕೃತ ವೆಬ್ಸೈಟ್, ಈ ಒಂದು ವೆಬ್ಸೈಟ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ, ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಪ್ರಮುಖ ದಿನಾಂಕಗಳ ನೋಡುವುದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ
15/1/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/2/2024. ಸ್ನೇಹಿತರೆ, ಇದರ ನೋಟಿಫಿಕೇಷನ್ ಲಿಂಕ್ ಮತ್ತು ಆ ಒಂದು ವೆಬ್ಸೈಟ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.